ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶೀಶ್. ನಾನು ಇವತ್ತಿಂದ 15 ದಿನಗಳಲ್ಲಿ ಯಾವ ರೀತಿ ಡ್ರಾಯಿಂಗ್ ಮಾಡಬೇಕು, 15 ದಿನಗಳಲ್ಲಿ ನಿಮ್ಮ ಡ್ರಾಯಿಂಗ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಸಹ ಡೈಲಿ 15 ದಿನ ಬಂದುಬಿಟ್ಟು ನನ್ನ ಜೊತೆ ಕುಂತ್ಕೊಂಡು ಪೆನ್ಸಿಲ್ ಪೇಪರ್ನ ತೊಗೊಂಡು ಡೈಲಿ ನಾನು ಯಾವ ರೀತಿ ತೋರಿಸ್ತೀನಿ ಆ ರೀತಿ ಡೈಲಿ ನೀವು 15 ದಿನ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಡ್ರಾಯಿಂಗ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನಿಮಗೆ ಡ್ರಾಯಿಂಗ್ ಬರಲ್ಲ ಅಂದ್ರೂ ಪರವಾಗಿಲ್ಲ, ಡ್ರಾಯಿಂಗ್ನ ಕಲಿಬೋದು. ಜಸ್ಟ್ 15 ದಿನಗಳಲ್ಲಿ ಯಾವುದೇ ರೀತಿಯಿಂದ ಎಕ್ಸ್ಪೆನ್ಸಿವ್ ಇಲ್ಲ, ಜಸ್ಟ್ ಪೇಪರ್ ಪೆನ್ಸಿಲ್ ಇವೆರಡಿದ್ದರೆ ಸಾಕು. ಯಾವ ರೀತಿ ನಿಮ್ಮ ಡ್ರಾಯಿಂಗ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು, ಡ್ರಾಯಿಂಗ್ ಬರಲಾದವರು ಡ್ರಾಯಿಂಗ್ನ ಕಲಿಬೋದು. ನೀವು ಡ್ರಾಯಿಂಗ್ ಪೆನ್ಸಿಲ್ನ ಟೈಟಾಗಿ ಹೋಲ್ಡ್ ಮಾಡ್ತೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶೀಶ್. 15 ಡೇಸ್ ಡ್ರಾಯಿಂಗ್ ಬಿಗಿನರ್ಸ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೌ ಟು ಹೋಲ್ಡ್ ಅ ಪೆನ್ಸಿಲ್ ಪ್ರಾಪರ್ಲಿ ಅಥವಾ ಕರೆಕ್ಟ್ಲಿ, ಯಾವ ರೀತಿ ಪೆನ್ಸಿಲ್ನ ಹಿಡ್ಕೋಬೇಕು ಡ್ರಾಯಿಂಗ್ ಮಾಡಬೇಕಾದ್ರೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಿಗಿನರ್ಸು ಪೆನ್ಸಿಲ್ನ ಟೈಟಾಗಿ ಹಿಡ್ಕೊಂಡು ಡ್ರಾಯಿಂಗ್ ಮಾಡ್ತಾರೆ. ಟೈಟಾಗಿ ಹಿಡ್ಕೊಂಡು ಡ್ರಾಯಿಂಗ್ ಮಾಡೋದ್ರಿಂದ ಪೆನ್ಸಿಲ್ ಔಟ್ಲೈನ್ ಇರುತ್ತಲ್ಲ, ಅದು ಯಾವಾಗಲೂ ಸ್ಟಿಫಾಗಿ ಬರುತ್ತೆ, ಹ್ಯಾಂಡ್ ಪೇನ್ ಆಗುತ್ತೆ, ಆ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಪೆನ್ಸಿಲ್ನ ಲೂಸಾಗಿ ಹಿಡ್ಕೊಂಡು ಪ್ರಾಪರಾಗಿ ನೀವು ಡ್ರಾಯಿಂಗ್ನ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಯಾವ ರೀತಿ ಪೆನ್ಸಿಲ್ನ ಹೋಲ್ಡ್ ಮಾಡಿಕೊಂಡು ನೀವು ಡ್ರಾಯಿಂಗ್ನ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಡ್ರಾಯಿಂಗ್ನ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಪೆನ್ಸಿಲ್ನ ಯಾವಾಗಲೂ ಲೂಸಾಗಿ ದೂರದಲ್ಲಿ ಹಿಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ಮಾಡಬಾರ್ದು, ಈ ರೀತಿ ಹಿಡ್ಕೋಬೇಕು. ಪೆನ್ಸಿಲ್ನ ಲೂಸಾಗಿ ಹಿಡ್ಕೋದ್ರಿಂದ ನಿಮ್ಮ ಡ್ರಾಯಿಂಗ್ ಸ್ಮೂತ್ ಆಗುತ್ತೆ, ಮಿಸ್ಟೇಕ್ಸ್ ಬರಲ್ಲ. ಮಿಸ್ಟೇಕ್ಸ್ ಬಂದ್ರೂ ಈಸಿಯಾಗಿ ಅರೈಸ್ ಮಾಡ್ಬೋದು. ಅದೇ ನೀವು ಸ್ಟಿಫಾಗಿ ಡ್ರಾ ಮಾಡಿದ್ರಪ್ಪ ಅಂತಂದರೆ ಅರೈಸ್ ಮಾಡಿದ್ಮೇಲೆ ಅದ್ರ ಮಾರ್ಕ್ಸ್ ಸಹ ಹಾಗೆ ಉಳಿಯುತ್ತೆ. ಸೊ ಅದರಿಂದ ಯಾವಾಗಲೂ ನಿಮ್ಮ ಪೆನ್ಸಿಲ್ನ ಲೂಸಾಗಿ ಹಿಡ್ಕೊಂಡು ಡ್ರಾ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಅದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಇವಾಗ ನೋಡಿ, ಸಿಂಪಲ್ಲಾಗಿ ಯಾವುದೇ ರೀತಿಯಿಂದ ಡ್ರಾಯಿಂಗ್ ಮಾಡ್ಬೇಕಂತಂದರೆ ಈ ರೀತಿಯಾಗಿ ಹೋಲ್ಡ್ ಮಾಡಬಾರ್ದು. ಈ ರೀತಿಯಾಗಿ ಇಲ್ಲಿ ಹೋಲ್ಡ್ ಮಾಡಿ ಪ್ರೆಷರ್ನ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಈ ರೀತಿಯಾಗಿ ಯಾವಾಗಲೂ ಡ್ರಾಯಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಸ್ಟಿಫ್ ಆಗಿ ಮಾಡೋದ್ರಿಂದ ಈ ರೀತಿ ರಫ್ ಆಗಿ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಎರೇಸರ್ನ ತೊಗೊಂಡು ಅಳಿಸಿದಾಗಲೂ ನೋಡಿ ಇಲ್ಲಿ, ಸೊ ಈ ರೀತಿ ಮಾರ್ಕ್ ಕೊಡುತ್ತೆ. ಪೆನ್ಸಿಲ್ನ ಯಾವಾಗಲೂ ಯಾವ ರೀತಿ ಡ್ರಾಯಿಂಗ್ ಮಾಡಬೇಕು ಅಂತಂದರೆ, ನಾವು ಲೈಟಾಗಿ ಪೆನ್ಸಿಲ್ ನೋಡಿರಿ, ನಾನು ಎಷ್ಟು ದೂರ ಇಡಲಿದ್ದೀನಿ. ಓಕೆ, ಕೆಲವು ಜನರಿಗೆ ಅಷ್ಟು ದೂರ ಇಡೋಕ್ಕಾಗಲ್ಲ ಅಂದರೆ ಇಷ್ಟಾದರೂ ಹಿಡಿದು ಪ್ರಾಕ್ಟೀಸ್ ಮಾಡಿ. ಸ್ಲೋ ಲೈಟಾಗಿ ಈ ರೀತಿ ಬೇಡ, ಲೈಟಾಗಿ. ಡೈಲಿ 15 ಮಿನಿಟ್ಸ್, ಕೇವಲ ನೀವು ದಿನಕ್ಕೆ 15 ನಿಮಿಷ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಹ್ಯಾಂಡ್ ಗ್ರಿಪ್ ಹಾಗೂ ನಿಮ್ಮ ಸ್ಕೆಚಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಸಹ ಇವತ್ತಿನಿಂದ ಡೈಲಿ ಪೆನ್ಸಿಲ್ ಆ್ಯಂಡ್ ಪೇಪರ್ ತೊಗೊಂಡು ಡೈಲಿ 15 ಮಿನಿಟ್ಸ್, 15 ನಿಮಿಷ, ದಿನಕ್ಕೊಂದು 15 ನಿಮಿಷ ಇದಕ್ಕೆ ಕೊಡೋದ್ರಿಂದ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗೋಲ್ಲ. ಸೊ ಅದಕ್ಕೆ ನೀವು ಯಾವಾಗಲೂ ಈ ರೀತಿ ಪ್ರಾಕ್ಟೀಸ್ ಮಾಡಿರಿ 15 ಮಿನಿಟ್ಸ್. ಯಾವುದೇ ಆಗಲಿ, ಈಗ ನೋಡಿ, ಜಸ್ಟ್ ನನ್ನ ಹತ್ರ ಈ ಇನೇಲರ್ ಇದೆ. ಓಕೆ, ಕಂಪ್ಲೀಟೆಡ್. ಈ ರೀತಿ ಜಸ್ಟ್ ಸಿಂಪಲ್ಲಾಗಿ ನೀವು ಜಸ್ಟ್ ಸಿಂಪಲ್ಲಾಗಿ ನಿಮ್ಗೇನು ಕಾಣುತ್ತೆ ಅದು ಲೈಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾವಾಗಲೂ ಲೈಟಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಇದೇ ಎರೈಸರ್ನ ತೊಗೊಂಡ್ಬಿಟ್ಟು ನಾನು ಈ ರೀತಿ ಡ್ರಾಯಿಂಗ್ ಮಾಡೋದು ಅಲ್ಲ. ಈ ರೀತಿ ಮಾಡೋದ್ರಿಂದ ನೋಡಿ, ಇಲ್ಲಿ ಎರೈಸ್ ಆಗಲ್ಲ. ಅದೇ ನಾನು ನೋಡಿ ಇಲ್ಲಿ ಏನೆಲ್ಲ ಮಾಡಿದ್ದೀನಲ್ಲ, ಕ್ಲಿಯರಾಗಿ ಎರೈಸ್ ಆಗುತ್ತೆ, ಕ್ಲಿಯರಾಗಿ.
ಸೊ ನಾವು ಯಾವುದೇ ರೀತಿಯಿಂದ ಮಿಸ್ಟೇಕ್ ಮಾಡಿದರೆ ಅದನ್ನು ಅರೈಸ್ ಮಾಡಿಕೊಂಡು ಮತ್ತೆ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ನಮ್ಗೆ ಏನು ಬೇಕು ಅದನ್ನು ಆ್ಯಡ್ ಮಾಡ್ಕೋಬೋದು. ಅದೇ ನೀವು ಈ ರೀತಿ ಗಟ್ಟಿಯಾಗಿ ಮಾಡೋದ್ರಿಂದ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋಕೆ ಬರಲ್ಲ ಆ್ಯಂಡ್ ನಿಮ್ಮ ಸ್ಕೆಚಸ್ ಸಹ ಕೆಟ್ಟೋಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಪೆನ್ಸಿಲ್ನ ಟೈಟಾಗಿ ಹೋಲ್ಡ್ ಮಾಡಬಾರ್ದು. ಯಾವಾಗಲೂ ಪೆನ್ಸಿಲ್ನ ಇಷ್ಟು ದೂರದಲ್ಲಿ ಹಿಡ್ಕೊಂಡು ಲೈಟಾಗಿ ಇಟ್ಕೊಂಡು, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಆಲ್ಮೋಸ್ಟ್ ಆಲ್ ಯಾವಾಗಲೂ ನೀವು ಹಿಂಗೆ ಹಚ್ಚಿ ಈ ಆಮ್ಸ್ ಇರುತ್ತಲ್ಲ ಇದನ್ನು ಹಚ್ಚಿ ಮಾಡೋದಕ್ಕಿಂತ ಈ ರೀತಿ ಟ್ರೈ ಮಾಡಿರಿ. ಡೈಲಿ ನೀವು ಜಸ್ಟ್ ನಿಮ್ಮ ಕಣ್ಣಲ್ಲಿ ಕಾಣ್ತಕ್ಕಂಥ, ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಯಾವುದೋ ಒಂದು ಇಲ್ಲಿ ನನ್ನ ಹತ್ರ ಒಂದು ವಾಟರ್ ಬಾಟ್ಲ್ ಇದೆ, ವಾಟರ್ ಬಾಟ್ಲ್ ಯೂಸ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಪೆನ್ಸಿಲ್ ಬಾಕ್ಸ್ ಇದೆ, ಪೆನ್ಸಿಲ್ ಬಾಕ್ಸ್ ಯೂಸ್ ಮಾಡ್ಕೊಳ್ಳಿ. ಪೆನ್ ಇದೆ, ಪೆನ್ ಯೂಸ್ ಮಾಡ್ಕೊಳ್ಳಿ. ಏನೋ ಒಂದು ನಿಮ್ಮ ಕಣ್ಣು ಮುಂದೆ ಇಟ್ಕೊಂಡು ಅದು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೀವಿಲ್ಲಿ ನೀಟಾಗಿ ಡ್ರಾಯಿಂಗ್ ಮಾಡ್ಕೊತು. ಪೆನ್ ಇದೆ, ಓಕೆ, ಪೆನ್ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ, ನಿಮ್ಗೇನು ಎಕ್ಸಾಕ್ಟ್ ಅದು ಹೆಂಗಿದೆ ಹಂಗೆ ಬರಬೇಕು ಅಂತೇನೂ ಇಲ್ಲ. ನೀವು ಜಸ್ಟ್ ನನ್ನ ಪೆನ್ ಈ ರೀತಿ ಕಾಣಕತ್ತಿದೆ, ಓಕೆ, ನಾನು ಈ ರೀತಿ ಇಳಿಸ್ತೀನಿ ಅಷ್ಟೇ. ಮುಗೀತು. ನನಗೆ ಈ ರೀತಿ ಕಂಡಿತ್ತು, ನಾನು ಈ ರೀತಿ ಇಳಿಸಿ ಮುಗೀತು. ಡೈಲಿ 15 ಮಿನಿಟ್ಸ್ ನೀವು ಯಾವುದೇ ತೊಗೊಂಡು ಯಾವುದೇ ರೀತಿಯಿಂದ ಈ ರೀತಿ ಡ್ರಾಯಿಂಗ್ ಮಾಡೋದ್ರಿಂದ ನಿಮ್ಮ ಡ್ರಾಯಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಪೆನ್ಸಿಲ್ನ ಯಾವ ರೀತಿ ಹೋಲ್ಡ್ ಮಾಡಬೇಕು ಅನ್ನೋದನ್ನು ತಿಳ್ಕೊರಿ. ಆಟೋಮೆಟಿಕ್ ತಾನಾಗಿಯೇ ನಿಮ್ಮ ಡ್ರಾಯಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬಿಗಿನರ್ಸ್ನ ಟ್ಯಾಗ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೋಸ್ಕರ ಫಾಲೋ ಮಾಡಿ. ನಾಳೆನೂ ಬನ್ನಿ ವಿಡಿಯೋ ಪ್ರಾಕ್ಟೀಸ್ ಮಾಡಿ.